ಕರ್ನಾಟಕದ ಅತಿ ಹಳೆಯ ಜಲಾಶಯ ಯಾವ್ದು ಗೊತ್ತಾ? ಅದು ಚಿತ್ರದುರ್ಗ ಜಿಲ್ಲೆಯ ಹೆಮ್ಮೆಯ ಮಾರಿಕಣಿವೆ ಅಂದ್ರೆ ವಾಣಿವಿಲಾಸ ಸಾಗರ. ಮೈಸೂರಿನ ಮಹಾರಾಜ ಶ್ರೀ ಕೃಷ್ಣರಾಜ ಒಡೆಯರವರ ಆದೇಶದ ಮೇರೆಗೆ ದಿವಾನ್ ಶೇಷಾದ್ರಿ ಅಯ್ಯರವರ ನೇತೃತ್ವದಲ್ಲಿ ನಿರ್ಮಾಣವಾದ ಈ ಅಣೆಕಟ್ಟು ಆ ಕಾಲದ ಅದ್ಭುತ ಇಂಜಿನಿಯರಿಂಗ್ ಸಾಧನೆಯಾಗಿದೆ. ವೇದಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಈ ಜಲಾಶಯದ ಮತ್ತೊಂದು ವಿಶೇಷವೆಂದರೆ ಇದರ ನಿರ್ಮಾಣದಲ್ಲಿ ಸಿಮೆಂಟ್ ಬಳಸದೆ ಸಾಂಪ್ರದಾಯಿಕ ತಂತ್ರಜ್ಞಾನದಿಂದ ಕಟ್ಟಲಾಗಿದೆ. ಇಂದು ಈ ಜಲಾಶಯ ಚಿತ್ರದುರ್ಗ, ಚಳ್ಳಕೆರೆ, ಹೊಸದುರ್ಗ ಮತ್ತು ಹಿರಿಯೂರು ಭಾಗಗಳ ಸಾವಿರಾರು ಜನರಿಗೆ ಕುಡಿಯುವ ನೀರು ನೀಡುವುದಷ್ಟೇ ಅಲ್ಲ, ಸುಮಾರು 10,000 ಹೆಕ್ಟೇರ್ ಕೃಷಿ ಭೂಮಿಗೆ ಜೀವನಾಡಿಯಾಗಿದೆ. ಇದರ ಮತ್ತೊಂದು ಅಚ್ಚರಿ ಏನೆಂದರೆ, ಮೇಲಿನಿಂದ ನೋಡಿದರೆ ಈ ಜಲಾಶಯದ ಆಕಾರ ಭಾರತದ ನಕ್ಷೆಯಂತೆ ಕಾಣುತ್ತದೆ. ಸುತ್ತಮುತ್ತಲಿನ ಬೆಟ್ಟಗಳಲ್ಲಿ ಬೀಸುವ ಬಲವಾದ ಗಾಳಿಯಿಂದ ಇಲ್ಲಿ ಗಾಳಿ ವಿದ್ಯುತ್ ಉತ್ಪಾದನೆಯೂ ನಡೆಯುತ್ತಿದೆ. ಒಂದು ಅಣೆಕಟ್ಟು ಸಾವಿರಾರು ಜನರ ಬದುಕಿಗೆ ಆಶಾಕಿರಣ. ಅದಕ್ಕಾಗಿಯೇ ವಾಣಿವಿಲಾಸ ಸಾಗರ ಚಿತ್ರದುರ್ಗ ಜಿಲ್ಲೆಯ ಹೆಮ್ಮೆ ಮಾತ್ರವಲ್ಲ, ಕರ್ನಾಟಕದ ಐತಿಹಾಸಿಕ ಅಮೂಲ್ಯ ಸಂಪತ್ತಾಗಿದೆ.